ಹಾಯ್ ಮೈ ಡಿಯರ್ ಸ್ಟೂಡೆಂಟ್, ನಮಸ್ತೆ ಎಲ್ರಿಗೂ. ಲಾಸ್ಟ್ ಕ್ಲಾಸಲ್ಲಿ ಪಾರ್ಟ್ 4ಅಲ್ಲಿ ವೈಟಮಿನ್ಸ್ ಬಗ್ಗೆ ಹೇಳಿದ್ದೆ. ಇವತ್ತು ಪಾರ್ಟ್ 5 ಮಿನರಲ್ಸ್ ಅದರ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತೀನಿ. ಮಿನರಲ್ಸ್ ಆರ್ ನೀಡೆಡ್ ಬೈ ಅವರ್ ಬಾಡಿ ಇನ್ ಸ್ಮಾಲ್ ಅಮೌಂಟ್ಸ್. ಮಿನರಲ್ಸ್ ಅಂದರೆ ಖನಿಜಗಳು ಅಂತೇಳಿ. ಖನಿಜಗಳು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕು. ಈಚ್ ಒನ್ ಈಸ್ ಎಸೆನ್ಷಿಯಲ್ ಫಾರ್ ಪ್ರಾಪರ್ ಗ್ರೋತ್ ಆಫ್ ಬಾಡಿ. ಪ್ರತಿಯೊಂದು ಖನಿಜಗಳು ಸಹ ನಮ್ಮ ದೇಹದ ಬೆಳವಣಿಗೆಗೆ ತುಂಬಾ ಅವಶ್ಯಕ. ಆ್ಯಂಡ್ ಟು ಮೇಂಟೈನ್ ಗುಡ್ ಹೆಲ್ತ್, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೂ ಸಹ ಈ ಮಿನರಲ್ಸ್ಗಳು ನಮ್ಮ ದೇಹಕ್ಕೆ ಬೇಕು. ಸಮ್ ಸೋರ್ಸಸ್ ಆಫ್ ಡಿಫ್ರೆಂಟ್ ಮಿನರಲ್ಸ್ ಆರ್ ಶೋನ್ ಇನ್ 2.10 ಟೇಬಲ್ ಅಲ್ಲಿ ಕೆಲವೊಂದು ಮಿನರಲ್ಸ್ಗಳನ್ನ ಕೊಟ್ಟಿದ್ದಾರೆ. ಅದನ್ನ ನೋಡೋಣ ಏನೇನಿದೆ ಅಂತೇಳಿ. ಇಲ್ಲೇ ಪಕ್ಕದಲ್ಲೇ ಚಿತ್ರ ಇದೆ ನೋಡಿ, 2.10 ಸೋರ್ಸಸ್ ಆಫ್ ಮಿನರಲ್ಸ್ ಅಂತ. ಯಾವ್ಯಾವ್ದ್ರಲ್ಲಿ ಫುಡ್ ಅಲ್ಲಿ ಮಿನರಲ್ಸ್ ಇದೆ ಅಂತೇಳಿ. ಸಮ್ ಸೋರ್ಸಸ್ ಆಫ್ ಅಯೋಡಿನ್. ಅಯೋಡಿನ್ ಅಂದ್ರೆ ಉಪ್ಪು. ಇದು ಒಂದು ಖನಿಜ ಲವಣಗಳು ಅಂತೇಳಿ ಏನು ಕರಿತೀವಿ, ಅದನ್ನೇ ಮಿನರಲ್ಸ್ ಅಂತ ಕರೆಯೋದು. ಇಲ್ಲಿ ನೋಡಿ, ಸಾಲ್ಟ್ ಉಪ್ಪು, ಅಯೋಡಿನ್ ಚಿತ್ರ ಕೊಟ್ಟಿದ್ದಾರೆ. ಫಿಶ್ ಅಲ್ಲೂ ಅಯೋಡಿನ್ ಇರುತ್ತೆ. ಕ್ರಾಬ್ ಹೇಡಿ, ಅದನ್ನು ತಿನ್ನೋದ್ರಿಂದನೂ ಅಯೋಡಿನ್ ಸಿಗುತ್ತೆ. ಜಿಂಜರ್, ಶುಂಠಿ, ಇದರಲ್ಲೂ ಸಹ ಅಯೋಡಿನ್ ಇರ್ತಕ್ಕಂತಹ ಆಹಾರದ ಪದಾರ್ಥಗಳು. ಓಕೆ, ನೆಕ್ಸ್ಟ್ ಸಮ್ ಸೋರ್ಸಸ್ ಆಫ್ ಫಾಸ್ಫರಸ್. ಫಾಸ್ಫರಸ್ ಇದು ಒಂದು ಖನಿಜನೇ. ಫಾಸ್ಫರಸ್ ಅಂದ್ರೆ ರಂಜಕ ಅಂತೇಳಿ. ನಮ್ಮ ದೇಹಕ್ಕೆ ರಂಜಕದ ಅವಶ್ಯಕತೆ ಇದೆ. ಹಾಲು, ಮಿಲ್ಕ್ ಅಲ್ಲಿದೆ. ಬಾಳೆಹಣ್ಣು, ಹಸಿಮೆಣಸಿನಕಾಯಿ, ಗೋಧಿ ಮತ್ತೆ ಅಕ್ಕಿ, ಇದರಲ್ಲಿ ಸೋರ್ಸಸ್ ಆಫ್ ಫಾಸ್ಫರಸ್, ರಂಜಕದ ಖನಿಜ ಇರುತ್ತೆ. ನೆಕ್ಸ್ಟ್ ಸಮ್ ಸೋರ್ಸಸ್ ಆಫ್ ಐರನ್. ಐರನ್ ಅಂದ್ರೆ ಕಬ್ಬಿಣದ ಅಂಶ. ನಮ್ಮ ದೇಹಕ್ಕೆ ಐರನ್ ಕಂಟೆಂಟ್ ಬೇಕು. ಯಾಕೆ ಹೇಳಿ? ಹಿಮೋಗ್ಲೋಬಿನ್ ಜಾಸ್ತಿ ಆಗಬೇಕು, ಕೆಂಪು ರಕ್ತ ಕಣಗಳು ಜಾಸ್ತಿ ಆಗಬೇಕು ಅಂದ್ರೆ ಮಿನರಲ್ಸ್, ಐರನ್ ಕಂಟೆಂಟ್ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ತಿನ್ನಬೇಕು. ಅದರಲ್ಲಿ ಸೊಪ್ಪು, ಗ್ರೀನ್ ಲೀವ್ಸ್, ಆಪಲ್, ಸೇಬು, ಲಿವರ್, ಆವಕಾಯ್ಡ್, ಬಟರ್ ಫ್ರೂಟ್ ಅಂತ ಏನು ಕರಿತೀವಿ, ಬೆಣ್ಣೆಹಣ್ಣು ಅಂತೇಳಿ, ಇದರಲ್ಲಿ ಐರನ್ ಕಂಟೆಂಟು ತುಂಬ ಇರುತ್ತೆ, ಅಂದರೆ ಕಬ್ಬಿಣದ ಅಂಶ. ನೆಕ್ಸ್ಟ್ ಲಾಸ್ಟ್ ಒನ್, ಸಮ್ ಸೋರ್ಸಸ್ ಆಫ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಇರ್ತಕ್ಕಂಥ, ಕ್ಯಾಲ್ಶಿಯಂ ನಮ್ಮ ದೇಹಕ್ಕೆ ಏನಕ್ಕೆ ಬೇಕು ಹೇಳಿ? ಮೂಳೆಗಳು ಗಟ್ಟಿಯಾಗೋದಕ್ಕೆ, ಸೂರ್ಯನ ಕಿರಣಗಳ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ, ಹಲ್ಲುಗಳು ಗಟ್ಟಿ ಇರೋದಕ್ಕೆ ಬೇಕು. ಮೊಟ್ಟೆ, ಎಗ್ಗಲ್ಲಿರುತ್ತೆ, ಮತ್ತು ಮಿಲ್ಕ್, ಹಾಲ್ನಲ್ಲಿ ಕ್ಯಾಲ್ಶಿಯಂ ತುಂಬ ಇರುತ್ತೆ. ಇದು ನಮ್ಮ ಆಹಾರದಲ್ಲಿ ಇರ್ತಕ್ಕಂತಹ ಮಿನರಲ್ಸ್ಗಳ ಲಿಸ್ಟ್. ಓಕೆ, ಲೆಟ್ಸ್ ವಿ ಕಮ್ ನೌ. ಮೋಸ್ಟ್ ಫುಡ್ ಐಟಮ್ಸ್ ಯೂಶುವಲಿ ಹ್ಯಾವ್ ಮೋರ್ ದ್ಯಾನ್ 1 ನ್ಯೂಟ್ರಿಯೆಂಟ್ಸ್. ನಾವು ಇಷ್ಟರವರೆಗೂ ಓದಿರ್ತಕ್ಕಂತಹ ಯಾವುದೇ ಫುಡ್ ಐಟಮ್ ಅಲ್ಲೂ ಒಂದು ಅಥವಾ ಒನ್ ನ್ಯೂಟ್ರಿಯೆಂಟ್ಸ್ ಆದರೂ ಅಂದರೆ ಪೋಷಕಾಂಶ ಇದ್ದೇ ಇರುತ್ತೆ. ಯಾವುದೆಲ್ಲಿ ನ್ಯೂಟ್ರಿಯೆಂಟ್ಸ್ ಅಂದರೆ ಏನು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್ ಅಂತ ಕರಿತೀವಿ, ಇವುಗಳೇ. ಹಾಗಾದರೆ ಯು ಮೇ ಹ್ಯಾವ್ ನೋಟಿಸ್ಡ್ ದಿಸ್ ವೈಲ್ ರೆಕಾರ್ಡಿಂಗ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 2.2. ಟೇಬಲ್ 2.ಅಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಫುಡ್ಡಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ನೋಡೋಣ. ಅವೆವರ್ ಇನ್ ಅ ಗಿವನ್ ರಾ ಮೆಟೀರಿಯಲ್ಸ್, ಒನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್ ಮೇ ಬಿ ಪ್ರೆಸೆಂಟ್ ಇನ್ ಮಚ್ ಲಾರ್ಜರ್ ಕ್ವಾಂಟಿಟಿ ದ್ಯಾನ್ ಅದರ್ಸ್. ಒಂದು ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ಆಹಾರ ಪದಾರ್ಥವನ್ನು ತಗೊಂಡ್ರೆ 1 ಅಥವಾ 2 ನ್ಯೂಟ್ರಿಯೆಂಟ್ಸ್ಗಳು, ಪೋಷಕಾಂಶಗಳು ಅದರಲ್ಲಿ ಇರುತ್ತೆ, ಅಥವಾ ಹೆಚ್ಚಿಗೆನೂ ಇರ್ಬೋದು. ಫಾರ್ ಎಕ್ಸಾಂಪಲ್, ರೈಸ್ ಹ್ಯಾಸ್ ಮೋರ್ ಕಾರ್ಬೋಹೈಡ್ರೇಟ್ಸ್. ಅಕ್ಕಿ, ಅನ್ನ ತಿನ್ನೋದ್ರಿಂದ ಅದ್ರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದು ಒಂದು ಪೋಷಕಾಂಶ ಅಲ್ವಾ, ನ್ಯೂಟ್ರಿಯೆಂಟ್ಸ್ ಅದು. ದ್ಯಾನ್ ಅದರ್ ನ್ಯೂಟ್ರಿಯೆಂಟ್ಸ್, ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸ್ಕೊಂಡ್ರೆ ರೈಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ದಸ್ ವಿ ಸೇ ದಟ್ ರೈಸ್ ಇಸ್ ಎ ಕಾರ್ಬೋಹೈಡ್ರೇಟ್ ರಿಚ್ ಸೋರ್ಸ್ ಆಫ್ ಫುಡ್. ನಾವು ತಿಂತಕ್ಕಂಥ ಫುಡ್ಡಲ್ಲಿ ರಿಚ್ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಫುಡ್ ಸೋರ್ಸ್ ಯಾವ್ದು ಹೇಳಿ? ರೈಸ್. ಯಾವುದು? ರೈಸ್ ಇಸ್ ಎ ರಿಚ್ ಕಾರ್ಬೋಹೈಡ್ರೇಟ್ ಫುಡ್ ಸೋರ್ಸಸ್ ಇನ್ ಅವರ್ ಫುಡ್. ಅರ್ಥ ಆಯ್ತಾ? ಓಕೆ, ಟೇಬಲ್ 2.2 ಹೋಗೋಣ.
ಕೆಲವೊಂದು ಫುಡ್ ಮೆಟೀರಿಯಲ್ಸ್ನ ಕೊಟ್ಟಿದ್ದಾರೆ. ಆ ಫುಡ್ ಮೆಟೀರಿಯಲ್ಸ್ ಅಲ್ಲಿ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಇದೆ, 1 or more ನ್ಯೂಟ್ರಿಯೆಂಟ್ಸ್ ಇದೆಯಾ ಅಲ್ವಾ ಅಂತ ಒಂದ್ಸಲ ನೋಡೋಣ. ಓಕೆನಾ? ಪೇಜ್ ನಂಬರ್ 10 ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 10 ಬನ್ನಿ. ಅಲ್ಲಿ ಒಂದು ಕಾಲಮ್ ಇದೆ ನೋಡಿ ಇಲ್ಲಿ. ಎಸ್, ಫುಡ್ ಐಟಮ್ಸ್. ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ಸಮ್ ಫುಡ್ ಐಟಮ್ಸ್. ಕೆಲವೊಂದು ಆಹಾರ ಪದಾರ್ಥಗಳಲ್ಲಿರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ಗಳು ಯಾವ್ದಾವ್ದ್ರಲ್ಲಿ ಏನೇನಿರುತ್ತೆ, ಪ್ರೋಟೀನ್ ಇದೆಯಾ, ಸ್ಟಾರ್ಚ್ ಇದೆಯಾ, ಫ್ಯಾಟ್ ಇದೆಯಾ, ಯಾವ್ದಾವ್ದ್ರಲ್ಲಿ ಇದೆ ಅಂತ ನೋಡೋಣ. ರಾ ಪೊಟ್ಯಾಟೊ, ಹಸಿದು ಆಲೂಗೆಡ್ಡೆಲಿ ಏನಿದೆ, ಸ್ಟಾರ್ಚ್ ಪ್ರೆಸೆಂಟ್ ಇದೆಯಂತೆ. ಎಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರೋಟೀನ್ಸ್ ಇದೆಯಾ ಇಲ್ವಾ ಅಂತೇಳಿ. ಆಲೂಗೆಡ್ಡೆಲಿ ಪ್ರೋಟೀನ್ಸ್ ಇರುತ್ತಾ? ನೋ ಅಂತ ಬರೆಯೋಣ. ಓಕೆ, ಆಲೂಗೆಡ್ಡೆಲಿ ಪ್ರೋಟೀನ್ಸ್ ಇರಲ್ಲ, ಸ್ಟಾರ್ಚ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟಲ್ಲಿ ಬರ್ಬೇಡ ನೋ ಅಂತೇಳಿ. ನೋ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ, ಫ್ಯಾಟ್ ಇರುತ್ತಾ ಅಂತ. ಆಲೂಗೆಡ್ಡೆಲಿ ಫ್ಯಾಟ್, ಎಣ್ಣೆ ಜಿಡ್ಡಿನಂಶ ಇರುತ್ತಾ? ಫ್ಯಾಟ್ ಅಂದ್ರೆ ಕೊಬ್ಬು ತಾನೆ, ಇರುತ್ತಾ? ನೋ ಅಂತ ಬರೀ. ಓಕೆ, ನೆಕ್ಸ್ಟ್ ಕಾಲಮ್. ಮಿಲ್ಕಲ್ಲಿ, ಹಾಲಿನಲ್ಲಿ ಏನೇನಿರುತ್ತೆ ಅಂತೆ? ಸ್ಟಾರ್ಚ್ ಇದೆಯಾ, ಪ್ರೋಟೀನ್ ಇದೆಯಾ, ಫ್ಯಾಟ್ ಇದೆಯಾ, ಏನಿದೆ ನೋಡೋಣ. ಮಿಲ್ಕಲ್ಲಿ ಸ್ಟಾರ್ಚ್ ಇಲ್ಲ, ನೋ ಅಂತ ಬರೀರಿ. ಹಾಗೆ ಪ್ರೋಟೀನ್, ಮಿಲ್ಕಲ್ಲಿ ಪ್ರೋಟೀನ್ ಇದೆ, ಎಸ್ ಅಂತ ಅವರೇ ಕೊಟ್ಟಿದ್ದಾರೆ. ಫ್ಯಾಟ್ ಇದ್ದೇ ಇದೆಯಲ್ಲ, ಹಾಲು, ಬೆಣ್ಣೆ, ತುಪ್ಪ, ಮೊಸರಲ್ಲಿ ನಮ್ಗೆ ಅದರಿಂದನೇ ತಾನೇ ಸಿಗೋದು. ಫ್ಯಾಟ್ ಅಂದ್ರೆ ಕೊಬ್ಬಿನ ಅಂಶ, ಎಸ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ ಕಾಲಮ್. ಗ್ರೌಂಡ್ ನಟ್ ಅಂದ್ರೆ ಕಡಲೆಕಾಯಿ ಬೀಜ ತಿಂತೀವಲ್ವಾ, ಕಡಲೆಕಾಯಿ. ಅದರಲ್ಲಿ ಸ್ಟಾರ್ಚ್ ಇದೆಯಾ? ನೋ. ಹಾಗೆ ಪ್ರೋಟೀನ್ಸ್ ಇದೆಯಾ? ನೋ. ಫ್ಯಾಟ್ ಇದೆ ಅಲ್ವಾ, ಎಣ್ಣೆ ತೆಗಿತಾರಲ್ಲ ಕಡಲೆಕಾಯಿ ಎಣ್ಣೆ, ಅದು ಎಣ್ಣೆ ಜಿಡ್ಡಿನಂಶನೇ ತಾನೆ. ನೆಕ್ಸ್ಟ್, ಅನ್ಕುಕ್ಡ್ ಪೌಡರ್ಡ್ ರೈಸ್. ಕುಕ್ ಮಾಡಿಲ್ದೇ ಇರತಕ್ಕಂಥ ಅಕ್ಕಿ ಹಿಟ್ಟು ಅಷ್ಟೇ ಅನ್ಕುಕ್ಡ್ ಪೌಡರ್ಡ್ ರೈಸ್ ಅಂದರೆ. ಅದ್ರಲ್ಲಿ ಸ್ಟಾರ್ಚ್ ಇದೆಯಾ ಅಂತೇಳಿ. ಎಸ್, ರೈಸೇ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್ ಇದ್ದೇ ಇರುತ್ತೆ. ಎಸ್. ಪ್ರೋಟೀನ್ ಇದೆಯಾ? ನೋ ಅಂತ ಬರೀರಿ. ನೆಕ್ಸ್ಟ್, ಇನ್ ಫ್ಯಾಟ್ ಇಲ್ವೇ ಇಲ್ಲ ಅಲ್ವಾ, ಯಾವ ಫ್ಯಾಟು ಇರಲ್ಲ ಅದರಲ್ಲಿ. ನೆಕ್ಸ್ಟ್, ಕುಕ್ಕುಡ್ ರೈಸಿಗೆ ಬನ್ನಿ. ಕುಕ್ಕುಡ್ ರೈಸಲ್ಲಿ ಸ್ಟಾರ್ಚ್ ಇದೆಯಾ? ಎಸ್, ರೈಸ್ ಅಂದಮೇಲೆ ಸ್ಟಾರ್ಚ್ ಇದ್ದೇ ಇರುತ್ತೆ, ಎಸ್ ಅಂತ ಬರೀರಿ. ನೆಕ್ಸ್ಟ್, ಪ್ರೋಟೀನ್ಸ್. ನೋ. ಕುಕ್ಕುಡ್ ರೈಸಲ್ಲಿ ಪ್ರೋಟೀನ್ಸು ಇರಲ್ಲ, ಫ್ಯಾಟು ಇರಲ್ಲ, ನೋ ಅಂತ ಬರೀರಿ. ಈ ಕಾಲಮ್ಗೂ ನೋ ಅಂತ ಹಾಕಿ. ಓಕೆ, ಕ್ಲಿಯರ್ಡಾ? ಓಕೆ, ನೆಕ್ಸ್ಟ್, ಡ್ರೈ ಕೊಕೊನಟ್. ಒಣ ಕೊಬ್ಬರಿ ಅಂತಾನೆ ತಿಳ್ಕೊಳ್ಳಿ, ಕೊಬ್ಬರಿನೇ. ಸ್ಟಾರ್ಚ್ ಇರುತ್ತೆ ಅದರಲ್ಲಿ? ಸ್ಟಾರ್ಚ್ ಐಟಮ್ ಇದೆಯಾ? ನೋ, ಸ್ಟಾರ್ಚ್ ಇರಲ್ಲ. ಪ್ರೋಟೀನ್ಸ್? ನೋ. ಬಟ್ ಫ್ಯಾಟ್ ಇರುತ್ತೆ ಅಲ್ವಾ, ಎಸ್ ಅಂತ ಹಾಕಿ. ಓಕೆ, ನೆಕ್ಸ್ಟ್, ಅನ್ಕುಕ್ಡ್ ತೂರ್ ದಾಲ್ ಪೌಡರ್ ಅಂತೆ. ಅಂದರೆ ತೂರ್ ದಾಲ್ ಅಂದರೆ ತೊಗರಿಬೇಳೆ, ಕುಕ್ ಮಾಡಿರ್ತಾರೆ ಅಂದರೆ ತೊಗರಿಬೇಳೆ ಪೌಡರ್. ಅದರಲ್ಲಿ ಸ್ಟಾರ್ಚ್ ಇರುತ್ತಾ? ನೋ. ಹಾಗೆ ಪ್ರೋಟೀನ್ಸ್? ಎಸ್, ಆಲ್ ಗ್ರೈನ್ಸ್ ಹ್ಯಾವ್ ಎ ಪ್ರೋಟೀನ್ಸ್. You got it first. All grains have proteins.
ಅನ್ಕುಕ್ಕುಡ್ ತೂರ್ ದಾಲಲ್ಲಿ ಏನಿರುತ್ತೆ? ಪ್ರೋಟೀನ್ಸ್ ಇರುತ್ತೆ. ಎಸ್. ಫ್ಯಾಟ್? ನೋ. ನೋ ಎನಿ ಆಯಿಲ್ ಐಟಮ್. ನೋ ಅಂತ ಹಾಕಿ. ಓಕೆ. ಕುಕ್ಕುಡ್ ದಾಲ್, ಬೇಯಿಸಿರುವಂತಹ ಬೇಳೆ, ಅದರಲ್ಲಿ ಸ್ಟಾರ್ಚ್ ಎಸ್ ಅಂತ ಹಾಕಿ ಇರುತ್ತೆ, ಸ್ಟಾರ್ಚ್ ಇರುತ್ತೆ. ಹಾಗೆ ಪ್ರೋಟೀನ್ಸ್ ಎಸ್, ಪ್ರೋಟೀನ್ಸು ಇರುತ್ತೆ. ಫ್ಯಾಟ್ ಇರುತ್ತಾ? ನೋ, ಅದ್ರಲ್ಲಿ ನೋ ಎನಿ ಆಯಿಲ್ ಕಂಟೆಂಟ್, ನೋ ಅಂತ. ಹಾಗೆ ನೆಕ್ಸ್ಟ್, ಎ ಸ್ಲೈಸ್ ಆಫ್ ಎನಿ ವೆಜಿಟೇಬಲ್, ಯಾವುದಾದ್ರೂ ಕಟ್ ಮಾಡಿರ್ತಕ್ಕಂಥ ತರಕಾರಿ, ಅದರಲ್ಲಿ ಸ್ಟಾರ್ಚ್ ಇರುತ್ತಾ ಅಂತೇಳಿ. ಎಸ್. ಪ್ರೋಟೀನ್ಸ್? ನೋ. ಫ್ಯಾಟ್ಸ್? ನೋ. ಓಕೆ. ನೆಕ್ಸ್ಟ್, ಎ ಸ್ಲೈಸ್ ಆಫ್ ಎನಿ ಫ್ರೂಟ್, ಯಾವ್ದಾದ್ರು ಹಣ್ಣು, ಹಣ್ಣು ಕಟ್ ಮಾಡಿರ್ತಕ್ಕಂಥ ಹಣ್ಣಲ್ಲಿ ಸ್ಟಾರ್ಚ್ ಇರುತ್ತಾ? ಎಸ್. ನೋ ಪ್ರೋಟೀನ್ಸ್, ನೋ ಫ್ಯಾಟ್. ಓಕೆ. ನೆಕ್ಸ್ಟ್, ಬಾಯ್ಲ್ಡ್ ಎಗ್. ಬಾಯ್ಲ್ಡ್ ಎಗ್ ಅಂದರೆ ಬೇಯಿಸಿರ್ತಕ್ಕಂಥ ಮೊಟ್ಟೆ. ಮೊಟ್ಟೆಯಲ್ಲಿ ಏನಿರುತ್ತೆ? ಸ್ಟಾರ್ಚ್ ಇದೆಯಾ? ಬೇಯಿಸಿರೋದ್ರಲ್ಲಿ ಸ್ಟಾರ್ಚ್ ಇರಲ್ಲ, ಅಂದರೆ ವೈಟ್ ಪೋರ್ಷನ್, ಮೇಲೆ ವೈಟ್ ಪೋರ್ಷನ್ ಇರುತ್ತಲ್ಲ, ಅದರಲ್ಲಿ ಸ್ಟಾರ್ಚ್ ಇರಲ್ಲ. ಸೊ ನೋ ಅಂತ ಹಾಕಿ. ಬಟ್ ಪ್ರೋಟೀನ್ ಎಸ್ ಅಂತ ಹಾಕಿ. ಪ್ರೋಟೀನ್ ಇರುತ್ತೆ, ಪ್ರೋಟೀನ್ ರಿಚ್ ಅದು ಎಗ್, ತುಂಬ ಪ್ರೋಟೀನ್ ಇರುತ್ತೆ ಎಗ್ಗಲ್ಲಿ, ವೈಟ್ ಪಾಟಲ್ಲಿ. ಎಸ್ ಅಂತ ಹಾಕಿ. ಹಾಗೆ ಫ್ಯಾಟ್? ನೋ ಫ್ಯಾಟ್ ಏನಿರಲ್ಲ ಅದರಲ್ಲಿ. ಓಕೆ. ನೆಕ್ಸ್ಟ್, ಇನ್ನು ನೀವೇ ಯಾವುದಾದ್ರೂ ಎಕ್ಸಾಂಪಲ್ಸ್ 3 ಕೊಡಬೇಕು. ಯಾವುದು ಅಂತ ನೋಡೋಣ. ಇಲ್ಲಿ ನಾನು ಬಟರ್ ತಗೋತೀನಿ, ಬೆಣ್ಣೆ. ಓಕೆನಾ? ಬಟರ್, ಅದರಲ್ಲಿ ಏನೇನಿರುತ್ತೆ ಅಂತ ನೀವೇ ಹೇಳ್ಬೇಕೀಗ. ಬಟರಲ್ಲಿ ಏನಿರುತ್ತೆ? ಸ್ಟಾರ್ಚ್ ಇರುತ್ತಾ? ನೋ. ಪ್ರೋಟೀನ್ ಇರುತ್ತಾ? ಬಟರಲ್ಲಿ ಪ್ರೋಟೀನ್ ಇರುತ್ತೆ. ಎಸ್. ಇನ್ನು ಫ್ಯಾಟ್ ಇದ್ದೇ ಇರುತ್ತೆ ಅಲ್ವಾ? ಕನ್ಫರ್ಮ್ ಆಗಿ. ಓಕೆ. ನೆಕ್ಸ್ಟ್, ಇನ್ನು 2 ಎಕ್ಸಾಂಪಲ್ ತಗೋಣ. ಗೀ, ತುಪ್ಪ. ನಿಮಗೆ ಬೇಗ ಅರ್ಥ ಆಗಲಿ ಅಂತೇಳಿ ಈ ಎಕ್ಸಾಂಪಲ್ನ ತಗೋತಿದ್ದೀನಿ. ಒಂದು ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಅವರೇ ಕೊಟ್ಟಿದ್ದಾನೆ. ಸ್ಟಾರ್ಚ್ ಆಸ್ ಯೂಶುವಲ್ ಇರಲ್ಲ. ಇನ್ನು ಬಟರ್, ಬೆಣ್ಣೆಲಿ ಏನೇನಿರುತ್ತೆ ಇದರಲ್ಲೂ ಎಲ್ಲ ಇರುತ್ತೆ. ಪ್ರೋಟೀನ್ಸ್ ಇರುತ್ತೆ, ಎಸ್ ಅಂತ ಹಾಕಿ. ಇನ್ ಫ್ಯಾಟ್ ಇದ್ದೇ ಇರುತ್ತೆ ಅಲ್ವಾ? ಎಸ್. ಓಕೆ. ಇನ್ ಲಾಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವ್ದು ತಗೊಳ್ಳೋಣ? ಪೀ ತಗೊಳ್ಳೋಣ, ಬಟಾಣಿ ಅಲ್ವಾ? ಹೇಳ್ತೀರಾ ನೀವೇ ಇದಕ್ಕೆ? ಸ್ಟಾರ್ಚ್ ಇರುತ್ತಾ? ಆಲ್ ಗ್ರೈನ್ಸಲ್ಲಿ ಆವಾಗಲೇ ಹೇಳಿದ್ದೀನಿ ಸ್ಟಾರ್ಚ್ ಇದ್ದೇ ಇರುತ್ತೆ. ಎಸ್ ಅಂತ ಹಾಕಿ. ಪ್ರೋಟೀನ್ಸ್ ಇರುತ್ತಾ? ಹೌದು, ಎಲ್ಲ ಗ್ರೈನ್ಸಲ್ಲೂ ಪ್ರೋಟೀನ್ಸ್ ಇರುತ್ತೆ, ಕಾಳುಗಳಲ್ಲಿ. ಸ್ಟಾರ್ಚ್ ಮತ್ತು ಪ್ರೋಟೀನ್ ಇದ್ದೇ ಇರುತ್ತೆ. ಬಟ್ ಫ್ಯಾಟ್? ನೋ ಫ್ಯಾಟ್. ನೋ. ಓಕೆ. ಇದಿಷ್ಟು ನಮ್ಮ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸಲ್ಲಿ ಏನೇನು ಅರ್ಥ ಆಯ್ತಾ? ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಕ್ಟಿವಿಟಿ 3ಇಂದ ಸ್ಟಾರ್ಟ್ ಮಾಡೋಣ. ಓಕೆ. ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಎಕ್ಸ್ಪ್ಲನೇಷನ್ ಹೆಚ್ಚಿಗೆ ಬೇಕು ಅಂದರೆ ಅದನ್ನು ಹಾಕಿ. ಓಕೆ. ಥ್ಯಾಂಕ್ ಯು.